ಯಾಕೆ ನನ್ನ ಸೊಸಿ ಸಪ್ಪ ಕುಂತಾಳಲ್ಲ? ಯಾವಾಗ್ಲೂ ಒಂಥರ ಪಾದ್ರಸ ಪಾದ್ರಸ ಓಡಾಡ್ದಂಗೆ ಓಡಾಡ್ತಾಳ. ಯಾಕ ಇವತ್ತು ಸಪ್ಪ ಕುಂತಾಳ? ಏನಿರ್ಬೇಕು? ಏ ಕಲ್ಲವ, ಏ ಕಲ್ಲವ, ಹಾ ಏನ್ರಿ ಅತ್ತೀರ? ಅಲ್ಲ ತಂಗಿ, ಯಾಕ ಒಂದ್ ನಮ್ನಿ ಸಪ್ಪಗದಿಯಲ್ಲ? ಯಾಕೆ ಏನಾತ? ಏನ್ ಬಿಡ್ರಿ ಅತ್ತೀರ, ಮತ್ತೇನ್ರಿ? ಏನ್ ಕಳುವು ಮಾಡಕ್ ಏನೂ ಸಿಗವಲ್ಲವ್ರಿ. ಎಲ್ಲ ಹಡ್ಬಿಟ್ಟಾರಿಗೆ ನಾವು ಕಳುವು ಮಾಡ್ತೀವಿ ಅಂತಂದು ಒಂದ್ ನಮ್ನಿ ಹಂಚಿಕೊಂಡು ಓಟು ಮನೆಗೆ ಇಟ್ಕೊಳಕತ್ಬಿಟ್ಟಾರಿ. ಹೊರಗೆ ಒಂದು ಸಾಮಾನು ಬಿಡ್ವಲ್ರಿ, ಒಂದು ಸಟ್ಟು ಏನೇನು ಒಂದು ಕಾಸ್ಬರಿಗೆ ಮೊದ್ಲು ಮಾಡಿ ಮನೆ ಹೊರಗೆ ಹಾಕೊಳ್ರಿ. ಇನ್ನೇನು ಕಳುವು ಮಾಡೋಣ ಹೇಳ್ರಿ? ನಮ್ಮ ಹೊಟ್ಟಿಪಾಡು ಹೆಂಗ್ರಿ ಅತ್ತೀರ ಹಿಂಗಾದ್ರೆ? ಹೌದವ, ನಾನು ಇಡೀ ಊರೋಟು ಅಡ್ಡಾಡಿ ಬಂದೆ. ಇಡೋ ತನಕ ನಾಯಿ ನಾಯಿ ಅಡ್ಡಾಡ್ದಂಗೆ ಅಡ್ಡಾಡಿ ಬಂದೆ. ಗಣ 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 ಬಿಸ್ಲಾಗ, ರಣ ರಣ ಬಿಸ್ಲಾಗ. ಏನ್ ಮಾಡಿ ಹೇಳು? ನಾನು ಹಂಗ ಮನಿ 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 ಕಣ್ಣರ್ಸ್ಕೊಂತ ಬಂದ್ರು ಯಾವೇ ಕೆಡಬಿಟ್ಟು ಒಂದು ಒಡಕಲ್ ಪುಟ್ಟಿ ಸಹಿತ ಹೊರಗೆ ಹಾಕಿಲ್ಲ ನೋಡು. ಎಲ್ಲ ಒಳಗೆ ಬಜಾ ಮಾಡಿ ಇಟ್ಕೊಂಡಾರ. ನನಗೂ ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ಕೊಂತ ಬಂದೆ. ನೀನು ಅದನ್ನೇ ವಿಚಾರ ಮಾಡತ್ತೀನಿ. ಹಂಗಿದ್ರೆ ಏನ್ ಮಾಡ್ಬೇಕವ? ಮಗ ದುಡ್ದದ್ದು ಎಲ್ಲಿಗಾಗತ್ತೆ? ನಾವು ಒಟ್ಟು ಮನಿ ಪನಿ ಕಟ್ಸ್ಕೋಬೇಕು. ಈ ಮುರ್ಕಲ್ ಮನಿ ಇಂಥ ಗುಡಿಸಲ್ದಾಗಿರೋಕ್ಕಿಂತ ಚಲೋ ಏನೋ ಒಂದು ಬಾಳೆ ಮಾಡ್ಬೇಕು, ಒಟ್ಟು ರೊಕ್ಕ ಕೂಡಿಸಿಡ್ಬೇಕು. ಹಿಂದಕ್ಕೆ ಏನೋ ಒಟ್ಟು ಮಾಡ್ಬೇಕು ಅಂದ್ರೆ ಹಿಂಗಾಗತ್ತೈತೆ ನೋಡು. ಮತ್ತೆ ಏನ್ ಮಾಡೋದ ತಂಗಿ? ಅತ್ತೀರ, ನನಗೊಂದು ಐಡಿಯಾ ಹೊಳೆಯತೈತ್ರಿ. ಏನ್ ಅಂತದ? ಅಲ್ಲ ರೀ ಅತ್ತೀರ, ನಾವು ಭಾಳ ತಪ್ಪು ಕೆಲಸ ಮಾಡಿದ್ವಿ. ಯಾಕಂದ್ರೆ ಈ ಮನಿ ಕಟ್ಟ ಐಡಿಯಾ ನಮ್ಮ ತಲೆಗಿತ್ರೆ ನಾವು ಈ ಮನಿಗೆ ಮುಡ್ಕ ಸಾಮಾನು ನಾವು ನೀವು ತಂದು ಮಾರಿ ರೂಪಾಯಿ ಕೂಡಿಡೋದ್ರ ಬದ್ಲಿ ಈಗ ಮನಿ ಪನಿ ಕಟ್ತಿರ್ತಾರಲ್ರಿ, ಇನ್ನ ರಾತ್ರಿ ಬೆಳತನಕ ಕಲ್ಲು ಇಟ್ಟಂಗಿ ಮಣ್ಣು ಕಬ್ಬಣ ಉಸುಗು ಹೊತ್ತಾಕೊಂಡಿದ್ರೆ ಇಡತ್ತಿ ನಾವು ಮನಿನ ಕಟ್ಟಿ ಮುಗಿಸ್ತಿದ್ದೆ ಬಿಡ್ರಿ ಅತ್ತೀರ. ಅಯ್ಯ ಹೌದು ನೋಡ್ಲೆ. ಹಿಂಗಾಗಿದ್ರೆ ನಾಳೆ ನನ್ನ ಮಗ ಕಲ್ಲು ಇಟ್ಟಂಗಿ ಮಣ್ಣು ತರದ ಬೇಕಿದ್ದಿಲ್ಲ. ಹೆಂಗ ಒಂದು ನಡೆದು ಹೋಗ್ತೈತಿ ನೋಡು. ಅಯ್ಯ ಇಷ್ಟು ದಿವಸ ಹುಚ್ಚರಂಗ ಡಬರಿ ಪಬರಿ ಅದು ಇದು ಕಳುವು ಮಾಡಿ ಮುಡ್ಕಕ್ಕೆ ಹಾಕೋದು ಅದೇಟ್ ಬರುತ್ತೆ. ಮುಡ್ಕಕ್ಕೆ ಬಂದ್ರೆ 10 20 30 50 ಇಟ ಜೀವನ ನಡೆಯತ್ತಿತ್ತವ. ಹಂಗೆ ಮಾಡೋದು ಬೇಡ. ಹಂಗಿದ್ರೆ ಹಂಗ ಮಾಡೋದು ತಗೋ. ಬೆಳ ತನಕ ನೀನೊಂದು ಪುಟ್ಟಿ ನಾನೊಂದು ಪುಟ್ಟಿ ಹಿಡ್ಕೊಳ್ಳೋಣ. ಪುಟ್ಟ್ಯಾಗ ಎಷ್ಟು ಇಟ್ಟಂಗಿ ಬರ್ತಾವೆ, ಇಟ್ಟಂಗಿ ಕಲ್ಲು ಮಣ್ಣು ಕಬ್ಬಣ ತಂದು ಅಲ್ಲಿ ಹೆಂಗು ನಮ್ಮ ಹಿತ್ತಲ್ದಾಗ ಅಲ್ಲಿ ಜಾಲ ಯಾರು ನೋಡಂಗಿಲ್ಲ. ಅಲ್ಲಿ ತಂದು ಹಾಕೊಂಡ್ಬಿಡೋಣ. ಬೇಸಿ ಒಮ್ಮಕ್ಳೆ ಮನಿ ಎಬಿಸೇ ಬಿಡೋಣ. ಸುಮ್ಮನಿರು. ಅಲ್ರಿ ಎತ್ತೀರ, ನಿಮ್ಮ ಮಗ ಎಲ್ಲಿ ಬಂದು ಸುಸುಗು ಇವೆಲ್ಲ ಹೆಂಗ್ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ಬೇಕ್ರಿ? ಅಯ್ಯ ನನ್ನ ಮಗ ಹೇಳೋದನ ನಾ ಹೇಳ್ತೀನಿ. ಸುಮ್ಮನೆ ಅತ್ತಿಗ ಹೇಳ್ತೀನಿ. ಈಗ ಮನಿ ಬನಿ ಕಟ್ಟಲ್ಲೇ ಉಸುಗು ಪಸುಗು ಉದಿರ್ತೈತಲ್ಲಪ್ಪ, ಅವ್ರನ್ನ ಕೇಳ್ತಿದ್ವಿ. ಸುಮ್ಮನೆ ದಾರ್ಯಾಗ ಉಸುಗು ಎಲ್ಲ ರೋಡಿ ಬಿದ್ದು ಹಾಳಾಕೈತಿ, ಕಬ್ಬಣ ಪಬ್ಬಣ ಎಲ್ಲ ಮೊಳ್ಕದವ್ರು ಹಾಕೊಂಡು ಹೋಗ್ತಾರಪ್ಪ. ನಾವರ ಒಯ್ತೀವಿ, ನಮ್ಗೊಟ್ಟು ಮನಿ ಕಟ್ಟೋದೈತೆ ಅಂತ ಕೇಳಿ ಅವರು ಹೌದನಮ್ಮ ಆಯ್ತು ಬಿಡು ಇವನ್ನೇ ಮುಡ್ಕಾಕದ ಬಲ್ಲಿ ಒಯ್ರಿ ಅಂತ ಕಬ್ಬಣ ಕೊಟ್ಟಾರ. ಉಸುಗು ದಾರ್ಯಾಗ ಬಿದ್ದು ಹಂಗೆಲ್ಲ ಹಾಳಾಕೈತೆ ಅಂತ ಉಸುಗು ಕೊಟ್ಟಾರ. ಕಲ್ಲು ಇಟ್ಟಂಗಿ ಒಂದೊಂದು 2 ಫುಟ್ ಉದುರ್ತಾವ. ಅವನೇನು ಮನಿ ಒಯ್ತಾರನ ಅವರು? ಇರ್ಲಿ ಬಿಡಮ್ಮ ಒಯ್ ಅಂತ ಕೊಟ್ಟಾರ. ಹಂಗ ತಂತಂದು ಹಾಕೊಂಡಿವಪ್ಪ, ನಿನಗೆ ಅನುಕೂಲ ಆಗಲಿ ಅಂತೇಳಿ ಅಂತ ಹೇಳ್ತೀನಿ. ಅದಕ್ಕೆ ಆತ್ಮ ಹ್ಞೂ ಅಂತ ಸುಮ್ಮನಿರು. ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಇನ್ಮೇಲೆ ಹಂಗ ಮಾಡೋಣ. ನನ್ನ ಮಗ ದುಡ್ದದ್ದು ಕಟ್ಟರಿಗೆ ಕೊಟ್ರಾತ. ಉಸುಗು ಮಣ್ಣು ಎಲ್ಲ ಪೂಶೆಟ್ಟಿ ಆಗತ್ತೆ. ನಮ್ಮ ಮನಿ ಪೂಶೆಟ್ಟಿ ಎದಾದದ ಮೇಲೆ. ಹೌದ್ರಿ ಅತ್ತೇರ, ಈ ಐಡಿಯಾ ಮೊದಲ ಬಂದಿರತಿ ಚಲೋ ಮನಿ ಕಟ್ಸ್ಕೊಂಡಿರ್ತಿದ್ವಿ ನೋಡ್ರಿ. ಆದ್ರ ಮನಿ ಎಲ್ಲಿ ಕಟ್ಟಾಕತ್ತಾರ ಹುಡುಕೊಂಡು ಹೋಗ್ಬೇಕು ನೋಡ್ರಿ. ನಮ್ಮೂರಾಗ ಮನಿ ಪನಿ ಯಾರು ಕಟ್ಟಾಕತ್ತಾರ ಏನ? ಅಯ್ಯ ಮನಿ ಕಟ್ಟಾಕತ್ತಾರ ನೋಡನ್ ತಡಿ. ಮನಿ ಓಣೆ ಪಣ್ಯಾಗ ಸಂದೆ ಕಟ್ಟಲ್ಲ. ಸಿಮೆಂಟಿನ ಬಮೆಂಟಿನ ಅಂದ್ರೆ ಊರ್ ಹೊರಗ ಕಟ್ತಿರ್ತಾರ ಚಲೋ ನೋಡೋಣ. ನಾಳೆ ಊರ್ ಹೊರಗ ಅಡ್ಯಾಡಿ ಬರ್ತೀನಿ. ಅಲ್ಲಿ ಯಾರ ಮನಿ ಪನಿ ಕಟ್ಟಾಕತ್ತಿದ್ರೆ ನೋಡ್ಕೊಂಬಂದು ರಾತ್ರಿ ಹೋಗ್ಬಿಡೋಣ. ಸುಮ್ಮನಿರು. ಮನಿ ಕಟ್ಟಲ್ಲಿ ಯಾರು ಕಾಯ್ತಿರ್ತಾರ? ಇನ್ನ ಮನಿ ಮುಂದೆ ಸಾಮಾನ ಕಳ್ಬೇಕು ಅಂತ ಒಳಗಿಟ್ಕೊಳ್ಳೋದು ಕಾಯ್ದು ಮಾಡ್ತಾರ. ಓಣ್ಯಾಗ ಮಂದಿ ಅಡ್ಯಾಡ್ತಿರ್ತಾರ. ಊರೊರ ಮನಿ ಕಟ್ತಿರ್ತಾರ. ಅಲ್ಲಿ ಯಾರು ಉಸುಗು ಮಣ್ಣು ಕಾಯ್ತಾರ? ಸುಮ್ಮನಿರು. ಬೇಕಾದಷ್ಟು ಹೊತ್ಕೊಂಬರೋಣ. ನೀನು ಒಂದಿಷ್ಟು ಚೀಲ ಸಜ್ಜು ಮಾಡ್ಕೊ. ಯಾಕಂದ್ರೆ ಉಸುಗು ಸಿಮೆಂಟು ಹಾಕೊಳಕ ಹಂಗ ಪುಟ್ಟಿ ಬೇಸಿ ಕಬ್ಬಣ ಪುಟ್ಟಿ ತಗೊಂಬಿಡು. ಇಟ್ಟಂಗಿ ಕಲ್ಲು ಕಬ್ಬಣ ತಗೊಂಬರಕ್ಕ ಎಲ್ಲ ರೆಡಿ ಮಾಡ್ಕೊ. ರಾತ್ರಿ ಹೋಗೋಣಂತ. ಈಗ ಉಂಡು ಹೋಗ್ತೀನಿ, ನೋಡ್ಕೊಂಬರ್ತೀನಿ. ಸುಮ್ಮನಿರು. ಹತ್ತಿರ ಅಷ್ಟ ಮಾಡ್ರಿ. ಹಂಗಿದ್ರೆ ಯಾವಾಗ ಕೆಡಬಿಟ್ಟು ಎಲ್ಲ ಹೋಗಿ ಎಲ್ಲ ತಮ್ಮನ್ಯಾಗ ಹೋಗಿ ಇಟ್ಕೊಳ್ರಕ್ಕ. ಹೊಟ್ಟೆ ತೆಗೆದು ಇಟ್ಕೊಳ್ರಕ್ಕ. ನಮಗೇನಾಗದೈತಿ ಹೌದಿಲ್ರಿ? ಅರೇ ಲಕ್ಷ್ಮಂದು ಅಕ್ಕ ವಿಜ್ಜಂದು ಅಕ್ಕ ಬರ್ತಾ ಇದ್ದಾರೆ. ಅರೇ ಲಕ್ಷ್ಮಂದು ಅಕ್ಕ ವಿಜ್ಜಂದು ಅಕ್ಕ ಈ ಕಡೆ ಎಲ್ಲಿ ಹೋಗಿದ್ರಿ? ಅಯ್ಯ ಪಾಟಿ, ನಿನ್ನ ನೆನ್ಸತ್ತಿದ್ದೆ ನೋಡು. ನೀನಾ ಬಂದ್ ನೋಡು. ಇಲ್ಲಿ ಬಿಡ್ಲೆ, ನಮ್ಮ ಹೊಲದ ಕಡೆ ಹೋಗಿದ್ವಿ. ಒಂದಿಟ್ಟು ಹಿರಿಕಾಯಿ ಹಾಕಿದ್ನ್ಯಾ, ಅವು ಏನಾರ ಒಟ್ಟು ಚಿಗಿ ಬಿಟ್ಟವನ ನೋಡೋಣ ಅಂತ ಹೋಗಿದ್ನವ. ಇನ್ನ ಹರ ಇಲ್ಲ ಶಿವ ಇಲ್ಲ, ಬೇಸ್ ನೀರ್ ಬಿಡ್ವಲ್ರ ಆಳ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿ ನೀರ್ ಬಿಡಿಸ್ಕೊಟ್ಟು ನಿನ್ನ ನೆನ್ಸಾತಿದ್ದೆ ನೋಡು. ಅರೇ ನೀವು ನಮ್ದಕ್ಕೆ ನೆನಪು ಮಾಡ್ಕೋತಿದ್ರಿ ಕ್ಯೂರೇವ? ಅದಲ್ಲೇ ನಿಮ್ಮ ಮನೆ ಮುಂದೆ ಪಾಪ ಹುಡುಗಿ ನಾವು ರತ್ತಿ ಹೊಡಿತಿದ್ಲಲ್ಲ, ಅದಕ್ಕೆ ಏನಾತ ಏನ್ ನೋಡು. ಮತ್ತೆ ಪಾಪ ನಾವು ಕೇಳೇ ಇಲ್ಲ ಪಾತಿನ ಏನ್ ಹೊಡ್ಯಾಕ್ ಬಿಟ್ಲ, ಏನಿನ್ನ ಹೊಡಿತಾಳ, ಹೆಂಗೈತ ಹುಡುಗಿ ಅಂತ ಅದನ್ನ ನೆನ್ಸ್ಕೊಂತ ಮಾತಾಡ್ಕೊಂತ ಬರತಿದ್ವಿ. ಏನ್ ಹೊರತ್ತಿ ಗಪ್ಪಗೆಲ್ಲ ಏನೇನಿನ್ನ ಶುರು ಹಚ್ಕೊಂಡ ಹಂಗ. ಅರೇ ಮಾ, ಅದೇನ್ ಸುದ್ದಿ ಕೇಳ್ತೀರಿ ನೀವು? ಅದೇನಾಯ್ತು ಅಂದ್ರೆ ಅವ್ರದ್ದು ಮರ್ದು ಇದಲ್ಲ, ಮರ್ದು ಅವರು ದೂಸರಿ ಲಡ್ಕಿನ ಕರ್ಕೊಂಡ್ ಬಂದ್ಬಿಟ್ಟಾರೆ. ದೂಸರಿ ಲಡ್ಕಿ ಅಂದ್ರ ದೋಸ್ತ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟನ.
ಪಾಪ ಆ ಹುಡುಗಿಗೆ ಚೆಕ್ಕೆಷ್ಟು ಕೆಲಸ ಹಚ್ಬೇಕಂತೇಳಿ ಅಲ್ಲ ಅವ್ರ ಅತ್ತಿನ ಇರುತ್ತಿದಲ್ಲ ಕಿತಾಪತಿ ಅಕ್ಕಿನ ಮಾಡತ್ತಲ್ಲ, ಆಕಿಗೆ ಕಾಟ ಕೊಡ್ಬೇಕಲ್ಲ ಹೆಂಗಾರ ಮಾಡಿ. ಬರೇ ಒಂದು ಚಾ ಹಚ್ಚಿದ್ದಕ್ಕೆ ಆ ನಮ್ನಿ ಹಿಡ್ಕೊಂಡು ಹೊಡದ್ಲು. ಈಗ ದೋಸ್ತರನ್ನೆಲ್ಲ ಕರ್ಕೊಂಡ್ಬಂದು ಅಡಿಗೆ ಮಾಡಕ ಅದು ಮಾಡಕ ಇದು ಮಾಡಕ್ ಹಚ್ಚಿರ್ತಾಳ. ಮಗ ಹೇಳಿ ಕರ್ಕೊಂಬರ್ಲಾ, ಹಿಂಗ ಬಗ್ಸನ್ನಕ್ಕಿನ ಹಿಂಗ್ ಕಾಟ ಕೊಡೋಣ ಅಂತ ಇರ್ತಾಳ. ಅದಕ್ಕೆ ಮಗ ಕರ್ಕೊಂಬಂದಿರ್ತಾನ. ನೋಡ ವಿಜ್ಜಿ ಎಂತಕ್ಕಿದ್ದಾಳ ಪಾಪ ಅಂತ ಹುಡುಗಿ ದೋಸ್ತರನ್ನೆಲ್ಲ ಕರ್ಕೊಂಡ್ಬಂದು ಹಿಂಗೂ ಕಾಟ ಕೊಡ್ತಾರನ್ನ ಕೇಳಿಲ್ ಬಿಡವ. ಅಯ್ಯೋ ಹೌದಾ ಪಾಟಿ, ದೋಸ್ತರಂದ್ರೆ ಎಷ್ಟು ಜನ ಬಂದಿರ್ಲಿ? ಏನ ಒಂದ್ 50 ಏನೊಂದ್ 30 ಎಷ್ಟು ಜನ ಕರ್ಕೊಂಡಿದ್ಲ ಭಡೆ ಆತ. ಪಾಪ ಆ ಹುಡುಗಿಗೆ ಏಟ್ರ ಕಾಟ ಕೊಟ್ಲ ಏನು ಹೊರತ್ತಿ ಅಡಿಗೆ ಮಾಡು ಈ ಅಡಿಗೆ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಅಂತೇಳಿ ಹೋಗಿಲ್ಲ. ಅರೆ ಮಾ ಏ ಕ್ಯಾ ರೇ ಕ್ಯಾ ಬೋಲ್ನೆ ಏ ಓ ಐಸಾ ನೈ ರೇ ಐಸಾ ನೈ. ಏನು ಪೈಸಾ ಇಲ್ಲ ಅಂದ್ರ ಅವ್ರಿಗೆ? ಅಯ್ಯೋ ಅಂದ್ರ ಹುಡುಗಿಗೆ ಏನು ಅಡಿಗೆ ಮಾಡಕ ರೊಕ್ಕ ಕೊಟ್ಟಿಲ್ಲ, ಸಾಮಾನ್ ತರಕ ಸಂತಿ ಸಾಮಾನ್ ತರಕ ಹೋದಿಲ್ಲೇ ಪಾತಿ. ಮತ್ತೆ ನೋಡು ಸಂತಿ ಸಾಮಾನ್ ತರಕ ರೊಕ್ಕ ಕೊಡ್ಲಾರ್ದಂಗ ಮನೆಗೆ ಏನಿಲ್ಲ ಅಂದ್ರೆ ಮಾಡು ಅಂದ್ರೆ ಹುಡುಗಿ ಹೆಂಗ್ ಮಾಡ್ಬೇಕು? ಹಿಂಗ್ ಮಾಡ್ಬಾರ್ದವ. ಏನ ಹುಡುಗಿನ ಏನ್ ಮಾಡ್ಬೇಕ? ಮನೆಯ ಸಾಮಾನ್ ಇಲ್ಲ ಇಷ್ಟು ವಿಚಾರ ಬಿಡಣ. ಎಂತ ಆಡ್ಬಿಟ್ಟಿದ್ದಾಳಕಿ, ಎಷ್ಟರ ಕಾಟ ಕೊಡ್ಬೇಕಂತಿದ್ದಾಳ. ಅಯ್ಯ ಹೌದು ನೋಡ ಲಕ್ಷ್ಮಕ್ಕ, ಅಲ್ಲ ಏನು ಮನೆಗಿಲ್ದಾನ ಅಡಿಗೆ ಮಾಡು ಅಷ್ಟು ಮಂದಿಗೆ ಅಂದ್ರೆ ಹೆಂಗ್ ಮಾಡ್ಬೇಕ ಹುಡುಗಿ? ಅಲ್ಲ ಮನೆಗೆ ಅಕ್ಕಿ ಅಂತ ಬೇಕು, ಬ್ಯಾಳಿ ಎಣ್ಣೆ ಉಪ್ಪು ಖಾರ ಹುಂಚೆಹಣ್ಣು ಪ್ರತಿಯೊಂದು ಬೇಕು. ಅದ್ರಾಗ ದೋಸ್ತರನ್ನ ಕರ್ಕೊಂಡ್ ಬಂದಾರ ಅಂದ್ಮೇಲೆ ಭಾಳಷ್ಟು ಅಡಿಗೆ ಮಾಡ್ಬೇಕಾಗಿರ್ತೈತಿ. ಮರ್ಯಾದೆ ಪ್ರಶ್ನೆ ಇರುತ್ತೆ. ಈಗ ಚಲೋ ಅಡಿಗೆ ಮಾಡಿಲ್ಲ ಅಂತ ಹುಡುಗಿಗೆ ಎಲ್ಲಾರು ಅಂತಾರಿಲ್ಲ. ಹಂಗಾಗಿ ಪಾಪ ಚಂದಾಗಿ ಅಡಿಗೆ ಮಾಡ್ಬೇಕಂದ್ರ ಮನೆಗೆ ಏನು ಇಲ್ಲ, ಪೈಸಾನು ಕೊಡಂಗಿಲ್ಲ, ನೀವು ಹಂಗ ಅಡಿಗೆ ಮಾಡಂದ್ರ ಸಂತಿ ಸಾಮಾನು ಇಲ್ದಂಗ ಹುಡುಗಿ ಹೆಂಗ್ ಅಡಿಗೆ ಮಾಡ್ಬೇಕು ಹೇಳ? ಎಂತರಾದ್ರೂ ಮಾಡ್ತಾರ, ಇದ್ದಂತರಾದ್ರೂ ಸಾಮಾನು ಇದ್ರೆ ಮಾಡ್ತಾರ. ಏನು ಇಲ್ದನ ಮಾಡ್ ಅಂದ್ರ ಪಾಪ ಎಷ್ಟರ ಕಾಟ ಕೊಡ್ಬೇಕು ಅನ್ನಿದಿತ್ತು. ಆ ಹುಡುಗಿ ಎಷ್ಟು ನೊಂದ್ಕೊಂಡಿರ್ಬೇಕು. ಇತ್ತಾಗ ಗಂಡ ಅಡಿಗೆ ಮಾಡು ಅಂತ ಬಿಡಿತಾನ, ಅತ್ತಿ ರೊಕ್ಕ ಕೊಡಲ್ಲ ಅಂತ ಮನೆ ನೋಡಿದ್ರ ಸಾಮಾನಿಲ್ಲ. ಹೆಂಗ್ ಮಾಡ್ಬೇಕು ಪಾಪ ಹುಡುಗಿ? ಯವ್ವ ಇಂತ ನರಕನ ನೆನೆಸ್ಕೊಂಡ್ರ ನಮ್ ಕಳ್ಳೆಲ್ಲ ಹಂಗ ಚೊರ್ರ ಅಂತವು, ಕಣ್ಣ ನೀರು ದಳ 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 ಎಳಿತವು. ಲಕ್ಷ್ಮಕ್ಕ ಏನೋ ಹಿಂಗ ಈ ಹುಡುಗಿ ಈ ನಮ್ನಿ ಅಲ್ಲ, ಹೊಡಿಲಿಲ್ಲ ಬೈಲಿಲ್ಲ ಹಿಂಗ ಕಾಟ ಕೊಡ್ತಾರ. ತೋ ಎಂತ ಹಾಡ್ಬಿಟ್ಟಿಗಿದ್ದಾಳೆ ಯವ್ವ ಆಕಿ. ಕೈ ಸೇದೋಗ್ಲಿ ಇಂತ ಒಂದ್ ಬಾಯಿ ಸೇದೋಗ್ಲಿ ಇದಕ್ಕ. ನೋಡ ಯವ್ವ ಪೈಸಾ ಇಲ್ಲ ಅಂದ್ರೆ ಹುಡುಗಿ ಏನ್ ಮಾಡ್ಬೇಕಾಗಿತ್ತಲ್ಲ ಲಕ್ಷ್ಮಕ್ಕ? ಅರೆ ಚುಪ್ರೇಮ, ಏನು ಮಾಡ್ಲಿಲ್ಲ ಅಂದ್ರೆ ಚುಚ್ಚಲಾಕಾಶಿ ಬರಿ ಕೊಡ್ತೀನಿ ಅಂತಾನು ಅಂದಳ. ತೋ ಇಂತ ಕಾಟ ಕೊಡ್ತಾರಂತ ನಾ ಅನ್ಕೊಂಡಿಲ್ ಬಿಡು. ಅಲ್ಲ ಆ ಬೆಳ್ಳಿನ ಹಿಡಿದು ಎಳ್ಕೊಂಬಂದು ಹೊರಗ ಹೋಗದ ಮ್ಯಾಗ ಹತ್ತಿ ಕುಂತು ಡಿಶ್ ಡಬ್ಲ್ಯೂ ಟಿವ್ಯಾಗ ನೋಡಿದ್ ನಾನು ಒಂದ್ಸಲ. ಅದ್ರಂಗ ಬುದ್ಧವ ಅನ್ಸಕತ್ತೈತ್ ನೋಡು. ಹೋಗ್ಲೇನೆ ತಡಿ ಲಕ್ಷ್ಮಕ್ಕ ಬರ್ತೀಯೇನ? ಹೋಗಿ ಒಂದ್ ಕೈ ನೋಡ್ಕೊಂಡ್ಬಿಡಂಬ ಆಕಿನ ಆಗಿದ್ದಾಗ್ಲಿ. ಅಲ್ಲ ನಮ್ನಿ ಹುಡುಗಿಗೆ ಆ ಕಾಟ ಕೊಟ್ಟು ರೊಕ್ಕನೂ ಇಲ್ಲ, ಆ ಮನೆಯಾಗೂ ಏನಿಲ್ಲ, ಮಾಡಂತ ಆ ಮನಿಗೆ ಅಷ್ಟ್ ಮಂದಿನ ಕರ್ಕೊಂಬಂದು ಅಷ್ಟ್ ಮಾಡಿದ್ಮ್ಯಾಗ ಮಾಡ್ಲಿಲ್ಲ ಅಂದ್ರೆ ಚುಚ್ಗ ಕೊಟ್ಟು ಬರಿ ಕೊಡ್ತೀನಿ ಅಂತ ಅಲ್ಲ. ಮತ್ತೆ ಊರ ಮಿಕ್ಕಿ ಬಿಟ್ಟಾನ ಪಾಪ. ಆ ಹುಡುಗಿನ್ ಹೇಳೋರು ಕೇಳೋರ್ಲೇನ? ನಾವದಿ ಊರನ್ನೋರು, ನಾವು ಏನ್ ನೋಡಂಗಿಲ್ಲನ? ನಾವು ಏನ್ ಸಂಬಂಧ ಇಲ್ಲೇನ? ಊರಾಗ ಅಂದ್ಮೇಲೆ ಎಲ್ಲರೂ ಸಂಬಂಧನೇ. ಬಾಬಾ ಒಂದ್ ಮಾತು ಕೇಳ್ಬಿಡಂಬ ಏನ್ ಅಂತಕ್ಕಿದೆ. ಹೌದ್ ನಡಿಲೆ, ನೀ ಹೇಳೋದು ಕರೆನ ಐತಿ. ಯಾಕ ಊರಾಗಂದ್ರ ಅಕ್ಕ ತಂಗಿ ಅಣ್ಣ ತಮ್ಮಗಳು ಸಂಬಂಧಿಕರು ಅಂತ ಒಬ್ರು ಕಷ್ಟಕ್ಕ ಒಬ್ರು ಹಾಕಾರ. ನಮ್ ಕಣ್ಣೆದ್ರಿಗೆ ಆ ನಮ್ನಿ ಹುಡುಗಿಗೆ ಅಷ್ಟು ಕಾಟ ಕೊಡಕತ್ರ ಉಣೆ ನಾವೆಲ್ಲರೂ ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾನ? ಹೋಗಮ್ ನಡಿ, ಹೋಗಿ ಇದೇನಂತಂದು ವಿಚಾರ ಮಾಡಿ ನಡಿ. ದುಡ್ಡಿಡದ ಬಿಡ ನಡಿ, ಊರಾಗ ಎಲ್ಲರನ್ನೂ ಕೂಡ್ಸನ್ ಪಂಚಾಯತಿ ಕೂಡ್ಸನ್ ಬೇಕಿದ್ರೆ. ಆ ನಮ್ನಿ ಕಾಟ ಕೊಡ್ತಾರ ತಾಯಿ ಮಗ ಸೇರ್ಕೊಂಡು ಅಂತೇಳಿ. ಆಕಿ ಯಾರು ಹೇಳೋರು ಕೇಳಲ್ಲ ಅಂತ ತಿಳ್ಕೊಂಡ್ರ ಪಾಪ ಹುಡುಗಿ. ಬಾಲಿ ಹೋಗಂಬಲ್ಲಿ ಕೇಳಂಬಲ್ಲಿ ಕೇಳಂಬಲ್ಲಿಕಿನ. ಅಯ್ಯ ಚಲೋ ಹೊತ್ತಿಗೆ ಜಯಕನು ಬರಕತ್ತವಳಲ್ಲ. ಅಯ್ಯ ಹೌದ್ ನೋಡ್ಲೆ ಚಲೋನ ಆತ. 4 ಮಂದಿ ಸೇರಿ ಕೆಳ ಹಾಕೊಂಡು ತುಳಿದ್ಬಿಡನ್ ಸುಮ್ಮನೆ ಇವತ್ತಕಿನ. ಏನ ಲಕ್ಷ್ಮಕ್ಕ ಯಾರನ್ನ ತುಳಿಬೇಕನ್ನಕತ್ತಿಲ್ಲ, ಏನಾತ? ಅಯ್ಯ ಚಲೋ ಹೊತ್ತಿಗೆ ಬಂದ್ ನೋಡು ಜಯಕ್ಕ, ನೀನು ಅದನ್ನ ವಿಜಿ ಮುಂದೆ ಅನ್ನತಿದ್ ನೋಡು. 4 ಮಂದಿ ಸೇರಿ ಆ ಮೊನ್ನೆ ಹಡ್ಬಿಟ್ಟಿದ್ಲಕ್ಕಿ. ಯಾರಕ್ಕಿ ಆಕಿ ಹೆಸರು ಭಯ ಬರದಿಲ್ಲ ಇವ ಜಲ್ದಿ ನನಗೆ. ಹಡ್ಬಿಟ್ಟಿ ಆ ಸೊಸಿಗೆ ಚಾ ಡಬ್ರಿ ಹೊಡ್ಸಿಲ್ಲ ಅಂತ ಹೊಡ್ಯಾಕತ್ತಿದ್ಲಲ್ಲ ಅವತ್ತು. ಆಕಿ ಗಂಡ ಒಂದು 30-50 ಮಂದಿನ ಕರ್ಕೊಂಬಂದು ಅಡಿಗೆ ಮಾಡು ಅಂತಾನಂತ. ಅತ್ತಿ ರೊಕ್ಕ ಕೊಡಲ್ಲ ಅಂತ ಮನ್ಯಾಗ ಸಂತಿ ಸಂಬಂಧ ಇಲ್ಲ ಅಂತ. ಅಡಿಗೆ ಮಾಡಲಿಲ್ಲ, ಅವ್ರಿಗೆ ಅಡಿಗೆ ಮಾಡಿ ಹಾಕ್ಲಿಲ್ಲ ಅಂದ್ರೆ ಬರಿ ಕೊಡ್ತೀನಿ ಅಂತಂತ. ಎಲ್ಲರ ಕೇಳಿಯ ಇಂಥ ಕಾಟ ಕೊಡೋದು? ಅದಕ್ಕೆ ನಾವೆಲ್ಲ ಊರಾಗಿನ ಮಂದಿ ಸತ್ತಿವೇನ? ನಾವೇನಾರ ನಾವು ಬದುಕಿವಿಲ್ಲ. ಅದಕ್ಕೆ ಬಾ ಆಕಿನೇನು ಊರಾಗ ಕೇಳಿ ಆಕಿನೇನು ಅನ್ನೋದು ಮಾಡ್ಬಿಡಮ್ ಬಾಲೇಕಿನ. ಏನು ಅಯ್ಯಯ್ಯವ್ವ ಇದೆಂತ ಕಾಟ ಕೊಡೋದ ಯವ್ವ ಇದು? ಏನ ಒಳಗ ಒಂದ್ ನಮ್ನಿ ಹಿಂಡತಳವ ಹುಡುಗಿನ, ಹಂಗ ಹೊಡಿತಳ. ಒಟ್ಟ ಮನ್ಸಿಗೆ ನೋವು ಆಗಂಗ ಮಾಡಿ ಒಳಗ ಸಣ್ಣಗೆ ಹಿಂಡದಂದ್ರೆ ಈ ನಮ್ನಿ ನಾನು ಆ ಹುಡುಗಿಗೆ ನಮ್ನಿ ಕಾಟ ಕೊಡ್ತಾರ. ನಾ ಎಲ್ಲರ ನಡಿ ಅದೇ ನಾವು ಎಲ್ಲರೂ ಏನ್ ಸತ್ತಿಲ್ಲ ಊರಾಗ ಹೋಗ ನಡಿ. ಏನಂತ ಕೇಳ ವಿಚಾರ ಮಾಡೋಣ. ಆಕಿನ ಬಿಡೋದ್ ಬೇಡ. ಆಕಿನ ನಿಜ ನೀ ಹೇಳ್ದಂಗ ಕೆಳ ಹಾಕಿ ತೂತ ಬಂದ್ಬಿಡಂಬ. ಬಾಲೆ ಪಾತಿ ಹೋಗೋಣ. ಆಕಿನೇನಂತ ವಿಚಾರ ಮಾಡನ್ ಬಾಲೆ. ಅಲ್ಲ ನಿನಗೇನಾತ್ಲೆ ಒಮ್ಮಕ್ಕೆ ಕೆಡಬೇನಿ ಮಕ್ಕ ಯಾಕೆ ಒಂದ್ ನಮ್ನಿ ಸಿಂಡ್ರಿಕಿ ಮುಖ ಮಾಡ್ದಂಗ ಮಾಡ್ಕೊಂಡಿ ಅಂತ ಏನಾತ್ ನಿನಗ? ಅರೆ ನೀವು ನಮ್ದಕ್ಕೆ ಮಾತು ಪೂರ್ತಿ ಕೇಳಿಸ್ಕೊತಾನೆ ಇಲ್ಲ. ಸುಮ್ಮನೆ ನೀವೇ ಏನೇನೋ ಮಾತಾಡ್ಕೊತಾ ಇದ್ದೀರಿ. ನಾವು ಮಾತಾಡಿದ್ದೇ ಒಂದು, ನೀವು ಮಾತಾಡ್ತಿರೋದೇ ಒಂದು. ನಾವು ಮಾತಾಡಿದ್ದಕ್ಕೆ ನೀವು ಬೇರೆ ಬೇರೆ ಅರ್ಥ ಮಾತಾಡ್ಕೊಂತ ನಿಂತಿದ್ದೀರಿ. ನಾವು ಹೇಳಿದ್ದು ಪೂರ್ತಿ ಕೇಳ್ತಾನೆ ಇಲ್ಲ ನೀವು. ಅಯ್ಯ ಹಡ್ಬಿಟ್ಟಿ, ನೀ ಹೇಗ್ ಪೂರ್ತಿ ಕೇಳೋಣ ಅಲ್ಲ ಅಂದ್ರೆ ಈ ಸಿಟ್ಟಿಗೆ ಹೊಂಟಿರೋದೆ. ಇನ್ನ ಏನ್ ಪೂರ್ತಿ ಕೇಳ್ಬೇಕ್ಲೆ? ಅದೇನ್ ಹೇಳ್ಬೇಕು ಹೇಳ. ಅರೆ ಲಕ್ಷ್ಮಂದು ಅಕ್ಕ, ನಾವು ಹೇಳಿದ್ದು ಬೇರೆ, ನೀವು ಅರ್ಥ ಮಾಡ್ಕೊಂಡಿರೋದು ಬೇರೆ ಗೊತ್ತಾ? ಆಗ ನೀನ ಹಡಬಿಟ್ಟಿ ಊರ್ ಹಡಬಿಟ್ಟಿ. ಅದಕ್ಕೆ ಹೇಳೋದು, ಒಂದು ಕನ್ನಡನರ ನೆಟ್ಟಿಗೆ ಮಾತಾಡು, ಇಲ್ಲ ಅಂದ್ರ ನಿನ್ ಭಾಷೆನಾರ ನೆಟ್ಟಿಗೆ ಮಾತಾಡು. ಎರಡು ಸೇರಿಸಿ ಅದೊಂದು ನಮ್ಮಿ ಕಸರ ಮುಸ್ರ ಕಲ್ಗಚ್ಚಿನಾಗ ಮುಸುರಿ ಕುಡಿಸಿರ್ತೈತಲ್ಲ, ಹಂಗ ಮುಸುರಿ ಕುಡಿಸ್ದಂಗ ಮಾತಾಡ್ತೀವ. ಅದು ಒಂದ್ ಅರ್ಥ ಅಂದ್ರೆ ಇನ್ನೊಂದ್ ಅರ್ಥ ಆಗತ್ತ. ನಿನ್ ಭಾಷೆ ನಮಗೆ ಯಾವಾಗ ಅರ್ಥ ಆಗ್ಬೇಕು? ಅದಕ್ಕೆ ಹೇಳೋದು ನೆಟ್ಟಿಗ ಒಂದ ಭಾಷೆ ಮಾತಾಡು ಅಂತೇಳಿ. ಏನ್ ಹೇಳ್ದ ಅವ್ರೇನ್ ಕೇಳಿದ್ರ ಏನಾತು? ಈಗ ಕನ್ನಡದಾಗ ನೆಟ್ಟಿಗೆ ಏನಂತ ಬಗಳು.
ಅರೆ ಜಯಂದು ಅಕ್ಕ, ನಾವು ಹೇಳ್ತಾ ಇದ್ವಿ ಏನಂದ್ರೆ ಅವ್ರದ್ದು ಮರದು ಇದಾರಲ್ಲ ಮರದು. ಇದ್ಯಾಕ ಹೊಂದ ಮಾತಾಡ್ತಡಿ ಲೇ ವಿಜಿ, ಅದೊಂದ್ ಕಡೆಗೆ ಕಟ್ಟಿಗೆ ದಪ್ಪನ್ ಯಾವ್ದಾರ ಒಂದಿದ್ರೆ ತಗೊಂಡ್ಬರ್ಲಿ ಇಲ್ಲಿ ತಲೆಗೆ ಎತ್ತಿ ಹೇಳ್ತೀನಿ ಅತ್ತಾಗ. ಅಲ್ಲಲ್ಲಿ ಇನ್ನ ಈ ಜಯ ಕೇಳ ಕನ್ನಡನಾರ ಮಾತಾಡು ಇಲ್ಲ ನಿನ್ ಭಾಷೆನಾರ ಮಾತಾಡ ಅಂತೇಳಿ ಅಂದ್ರು ಮತ್ತೆ ಯಾರು ಕಲ್ಸ ಮತ್ತೆ ಖುಷಿ ಮಾತಾಡ್ತಾರ. ನಮ್ಗೆ ಅರ್ಥ ಆಗಲ್ಲ ಬಿಡಂಗಿಲ್ಲ. ನಾವ್ ಮತ್ತೆ ಒಂದ್ ತಿಳ್ಕೊತೀವಿ ತಾನೊಂದ್ ಹೇಳ್ತಾರ. ಈ ನೆಟ್ಟ ಕನ್ನಡ ಮಾತಾಡ್ತಲ್ಲ ಕೇಳಲಿ ಇಲ್ಲಾಂದ್ರೆ ತಲೆ ನೋಡ್ತೀನಿ. ಅರೆ ಅರೆ ಲಕ್ಷ್ಮಣ್ ಅಕ್ಕ, ತಪ್ಪಾಯ್ತು, ನಮ್ದಕ್ಕೆ ತಪ್ಪಾಯ್ತು. ಅದೇನಂದ್ರೆ ಅವರು ಗಂಡ ಹುಡುಗಿ ಗಂಡ ಇದಾರಲ್ಲ ಅವರು ನಿನ್ನೆ ಸಾಯಂಕಾಲ ಒಂದು ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಮನೆಗೆ. ಅವಳೇ ఏంటి ಅಂತ ಇನ್ಮೇಲೆ ಇವಳು ಮನೆಯಲ್ಲಿ ಚಾಕರಿ ಮಾಡ್ಕೊಂಡಿರ್ಬೇಕಂತೆ. ಅವ್ರ ಅತ್ತಿ ಮಗ ಹೇಳ್ತಾ ಇದ್ರು ಆ ಹುಡುಗಿನು ಇರ್ಲಿ ಬಿಡು ಮನೆ ಕೆಲಸ ಮಾಡಕ್ಕೆ ಹಾಳಾಗ್ತಾಳೆ ಅಂತ ಹೇಳ್ತಾ ಇದ್ರು. ಪಾಪ ಅವಳು ಕೈ ಕಾಲು ಹಿಡಿದು ಅತ್ತು ಬೇಡ ಅವ್ರನ್ನ ಬಿಟ್ಬಿಡಿ ಅಂತ ಎಷ್ಟು ಕೇಳಿದ್ರು ಅವರು ನಾವು ಬಿಡೋದಿಲ್ಲ, ನಾನು ಅವಳು ಬಿಡೋದಿಲ್ಲ ಅಂತೇಳಿ ಮನೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಇವಳು ಪಾಪ ಅಳ್ತಾ ಇದ್ಲು. ಪಾಪ ಮನೆಯಲ್ಲಿ ಚಾಕರಿ ಮಾಡ್ಕೊಂಡು ಬಿದ್ದಾಳೆ. ಪಾಪ ಈ ತರ ನಾ ಮಾಡೋದು. ಹೌದಾ? ಅಯ್ಯವ್ವ ಪಾಪ ಆ ಹುಡುಗಿ ಕರ್ಮ ನೋಡಯ್ಯವ್ವ. ಇನ್ನ ಏನ್ ಸೋಸ್ಬೇಕಯ್ಯವ್ವ ಮನ್ಯಾಗ. ಅದೆಂತ ಅತ್ತಿಗೆ ಮಗ ಇದ್ದಾನಯ್ಯವ್ವ. ತೋ ತಾಯಿ ಮಕ್ಕಳಿಗೆ ಬರ್ಲಿ ಕೆಟ್ವಿಯಾನಿ ಬಂದೋಗ್ಲಿ. ಅಲ್ಲ ಇವಕ್ಕೆ ಏನಾರು ಒಟ್ಟಿಗೆ ಅನ್ನ ತಿಂತಾರ ಏನಾರು ತಿಂತಾರ. ಅಷ್ಟು ಅವರು ಬೇಡ ಮನೆಗೆ ಸೊಸಿ ಅಂತ ಕರ್ಕೊಂಬಂದ ತಾಳಿ ಕಟ್ಕೊಂಡು ಏಂತಿ ಅಂತದಳ. ಮತ್ತೆ ಇಂಥ ಹಲಸ್ತಿನ ಕೆಲಸ ಮಾಡ್ತಾರಲ್ಲ ಇವ್ರು ಏನ್ ಆಗ್ಬಾರ್ದಯ್ಯವ್ವ. ಇವಕ್ಕ ಬರ್ಬಾರ್ದ ಬರ್ಬೇಕು. ಇವಕ್ಕ ಹೊತ್ಕೊಂಡು ಹೋಗದ ಬರ್ಬೇಕ ಅಯ್ಯವ್ವ. ಇವಕ್ಕ ಕೆಟ್ವಿಯಾನಿ ಬಂದೋಗ್ಲಿ ಅತ್ತಾಗ ಹಾಳಾಗಿ ಹೋಗ್ಲಿ ಅತ್ತಾಗ. ಲಕ್ಷ್ಮಕ್ಕ ಏನಯ್ಯವ್ವ ಹಿಂಗಾದ್ರೆ? ಅಲ್ಲ ಊರಾಗ ಒಬ್ಬೊಬ್ಬರು ನೋಡಿ ಹಿಂಗ ಹಲ್ಕಟ್ಗೇರಿ ಕಲ್ತು ಗಂಡ್ಮಕ್ಳು ಕಲಿಬಾರ್ದೆಲ್ಲ ಚಟ ಕಲ್ತು ಆಮೇಲೆ ಹಿಂಗ ಎಲ್ಲಾರನು ಹೋಗಿ ಇನ್ನಬೇಕಿನ ಕರ್ಕೊಂಬಂದ್ ಮನ್ಯಾಗ ಹೋಗಿಸ್ಕೊಂಡ್ರೆ ಊರನ್ನೋದು ಉಗಮಾನ ಆಗಿ ದಗ ತುರಿತೈತ್ ನೋಡವ. ಮನ್ಯಾಗ ಕಟ್ಕೊಂಬಂದ್ ಹೆಂಡ್ರು ಬೀದಿ ಪಾಲಕರ ಯಾವಕ್ಕೆ ಬಂದ್ ಮನ್ಯಾಗ ರಾಜಬಾಳ್ ಮಾಡ್ತಾರ. ನಾವು ಹಿಂಗ ಸುಮ್ನಿದ್ರ ಇತ್ತು ನೋಡಿ ಈ ಮುಲ್ಲಾನ ಜಿಟ್ಟಪ್ಪನ್ ನೋಡಿ ಊರ್ ಮುಂದೆಲ್ಲ ಕಲಿತಾರ. ಮತ್ತ ನಮ್ ಗಂಡ್ರು ನಾಳೆ ಇನ್ನಬೇಕಿನ ಕರ್ಕೊಂಬಂದ್ ಹಿಂಗ ಮಾಡಿದ್ರೆ ಏನ್ ಮಾಡ್ಬೇಕ ಅಯ್ಯವ್ವ? ಲಬ ಬಾಯ್ ಮಾಡ್ಕೊಂತ ಹೊರಗೆ ಹೊಡಿಬೇಕಾಗತ್ತ. ಏನಾರ ಒಂದ್ ಮಾಡ್ಬೇಕಲ್ಲ ಲಕ್ಷ್ಮಕ್ಕ. ಹೌದಾ ಲಕ್ಷ್ಮಕ್ಕ, ಈ ಕಳ್ಳರ ಹವಳಿಗೆ ಒಂದ್ ಮಾಡ್ಬೇಕು. ಇಂಥ ಬಡ್ಯಾಗಳಿಗೆ ಹಿಂಗ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನಾರ ಮಾಡ್ಬೇಕು ಒಟ್ಟ. ಸುಮ್ಮನಿದ್ರೆ ಹಿಂಗ ನಾಳೆ ಕರೆವು ವಿಜ್ಜಿ ಹೇಳ್ದಂಗ ನಾಳೆ ನಮ್ ಗಂಡ್ರು ಇನ್ನಬೇಕಿನ್ ಕರ್ಕೊಂಬರಲ್ಲ ಅಂತ ಏನ್ ಗ್ಯಾರಂಟಿ? ಸರಿ ಪಾಠ ಕಲಿಸ್ಬೇಕು ನೋಡು. ಲಕ್ಷ್ಮಕ್ಕ, ನೀವು ಒಂದು ಕೆಲಸಕ್ಕೆ ಮಾಡ್ಬಿಡಿ. ಏನ್ ಮಾಡ್ಬೇಕ್ಲೆ? ಏನ್ ಮಾಡ್ಬೇಕು ಹೇಳಿ ಮಾಡ್ತೀನಿ. ಅರೆ ನೀವು CIDಗೆ ಆಗ್ಬಿಡಿ. ಏನು ಹೇಳಿದ್ರೆ ಏನಾಗ್ಬೇಕು ನಾನು? ಅರೆ ಲಕ್ಷ್ಮಣ್ ಅಕ್ಕ, ಈ ಪಿಕ್ಚರ್ಗೆ ಎಲ್ಲ ತೋರಿಸ್ತಾರಲ್ಲ ಕಳ್ಳರು ಕದೀಮರು ಅವ್ರಿಗೆಲ್ಲ ಹಿಡಿಯೋಕೆ CIDಗಳು ಅವ್ರಿಗೆ ಗುಪ್ತಚರರು ಆಗಿ ಹೋಗಿ ಅವ್ರಿಗೆಲ್ಲ ಸೀಕ್ರೆಟ್ ಕಂಡಿಡಿದು ಅವ್ರನ್ನ ಅರೆಸ್ಟ್ ಮಾಡ್ತಾರಲ್ಲ, ಹಂಗೆ ನೀವು CIDಗೆ ಆಗಿ ಕಳ್ಳರನ್ನು ಹಿಡಿಯೋಕ್ಕಾಗತ್ತೆ. ಆಮೇಲೆ ಇಂಥ ಕದೀಮರಿಗೆ ಪಾಠನೂ ಕಲಿಸಿದಂಗೆ ಆಗತ್ತೆ. ನೀವು ಡಾನ್ ಲಕ್ಷ್ಮಕ್ಕ, CID ಡಾನ್ ಲಕ್ಷ್ಮಕ್ಕ ತರ ಆಗ್ಬಿಡಿ. ಲೇ ಪಾತಿ, CID ಡಾನ್ ಅಲ್ಲದು, CID 999 ಅದು. ನಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ ಪಿಕ್ಚರ್ ಹೆಸರು ನೆಟ್ಟಿಗೆ ಹೇಳಕ್ ಬರಂಗಿಲ್ಲ. ಈಗ ಹಂಗಿದ್ರೆ ನಾವು ಲಕ್ಷ್ಮಕ್ಕನ್ನ CID ಮಾಡ್ಬಿಡೋಣ ಹಂಗಿದ್ರೆ. ಅಯ್ಯ ಪಾತಿ ವಿಜಿ, ನಿಮ್ಗೇನ ತಲೆ ಕೆಟ್ಟತನ? ಈಗ ನಮ್ ಲಕ್ಷ್ಮಕ್ಕಗ ಬ್ಯಾಗ್ ಹಾಕೊಂಡು ಹೆಗಲಿಗೆ ಬಾಲೊಡಿಗೆ ಹೋಗಿ ಕುಂದರ್ಸ್ಬೇಕು. ಬಾಲೊಡೆಗಿಂದ ಒಂದೆತ್ತಕ್ಕೆ ಕುಂದರ್ಸ್ಬೇಕು. ಒಂದೆತ್ತ ಪಾಸ್ ಆದ್ಮೇಲೆ ಎರಡನೆತ್ತ ಪಾಸ್ ಆದ್ಮೇಲೆ ಮೂರನೆತ್ತ ಆದ್ಮೇಲೆ 4, 10, 11, 12 ಹಂಗ ಮಾಡಿ ಅದೇನ ಡಿಂಗ್ರಿ ಅಂತಲ್ಲ, ಡಿಂಗ್ರಿ ಪಾಸ್ ಮಾಡಿ ಆಮೇಲೆ ಅದೆಲ್ಲ ಆಗ್ಬೇಕಂದ್ರ ಯವ್ವ ನಮ್ ಲಕ್ಷ್ಮಕ್ಕನ್ ತಲೆಯಾಗ ಬಿಳೆ ಕೂಲಾಗಿ ಬಾಗ್ಬಿಡ್ತಲ್ಲ ಬೆನ್ನ ಕೋಲ್ ಹಿಡ್ಕೊಂಡು CID ಆಗ್ಬೇಕಾಗತ್ತ. ಆಗ ಇದೆಲ್ಲ ರಾಗ ಮಾತೈತಾನೆ ಎಲ್ಲರ. ಅಯ್ಯ ವಿಜಕ್ಕ, ನೀನ ಹಳೆ ಕಾಲದಾಗ ಇದ್ದಿದ್ದಿ. ಈಗ ಹಂಗಿಲ್ಲ. ಈಗ ಒಂದ ಸಲಕ್ಕ ನಾವು ಯಾವ ಕ್ಲಾಸಿಗೆ ಹೋಗ್ಬೇಕಂತಿರ್ತೀವಿ ನೋಡು, ಅದು ಎಕ್ಸಾಮ್ ಇರುತ್ತೆ. ಅದಕ್ಕೆ ಫೀಸ್ ಕಟ್ಟಿ ನಾವು ಅದಕ್ಕೆ ಹೋಗಿ ಕುಂತು ಬರ್ಬಿಟ್ರೆ ಪಾಸ್ ಆಗ್ಬಿಟ್ರೆ ಈಗ ಬಾಲಡಿ ಹಚ್ಚದ್ ಬೇಡ. ಒಂದ ಸಲಕ್ಕ ಡಿಂಗ್ರಿ ಪಾಸ್ ಆಗ್ಬಿಡ್ಬೇಕು. ಹಂಗೈತಿ. ಅದಕ್ಕೆ ಒಂದ ಸಲಕ್ಕ ನಮ್ ಲಕ್ಷ್ಮಕ್ಕನ್ನ CID ಪರೀಕ್ಷೆ ಕುಂದರ್ಸ್ಬಿಡೋಣ. ಅದ್ರ ಫಸ್ಟ್ ಕ್ಲಾಸ್ನ ಪಾಸ್ ಮಾಡಿಸ್ಬಿಡೋಣ. ನಮ್ ಲಕ್ಷ್ಮಕ್ಕ ಈಗ CID ಆಗ್ಬಿಡ್ತಾಳ. ಹಂಗಂದ್ರೆ ನಮ್ ಲಕ್ಷ್ಮಕ್ಕ ಈಗ್ಲಿಂದ ಪುಸ್ತಕದಂಗ ಓದ್ಬೇಕು. ಅವು ಎಂತೆಂತ ಬುಕ್ ಅಂತಾರ ವಿಜ್ಜಿ, ಅವ್ ಬುಕ್ಕ ಯಾರು ತಂದು ಕೊಡ್ಬೇಕ್ಲಿ? ಬಡ ಬುಕ್ಕ ತರಿಸ್ಬೇಕು. ಮತ್ತೆ ಆಕಿ ನಮ್ ಲಕ್ಷ್ಮಕ್ಕನ್ನ ಸೊಸಿಗೆ ಹೇಳ್ಬಿಡಣ, ಒಂದ್ ಕೆಲಸ ಹಚ್ಬಿಡ ಅಂತಂದು ಕ್ವಾಣೆ ಹಾಕಿ ಹಾಕ್ಬಿಡಣ. ಹಂಗ ಓದಿ ಒಮ್ಮಕ್ಳೆ ಎಕ್ಸಾಮ್ ಇರುತ್ತಲ್ಲ ಅವತ್ತು ಆಕಿ ಕ್ವಾಣಿ ತೆಗೆದು ಪರೀಕ್ಷೆ ಬರೆಸಿ ಕರ್ಕೊಂಬರೋಣ. ಫಸ್ಟ್ ಕ್ಲಾಸ್ನಾಗ ಅದ ಪಾಸ್ ಆಕಾರ ಅಂತಾರಲ್ಲ ಹಂಗ ಆಗ್ಬಿಡ್ವಲ್ಲ ನಮ್ ಲಕ್ಷ್ಮಕ್ಕ. ಅಯ್ಯ ಹೌದು ನೋಡ ಜಯಕ್ಕ, ಒಳ್ಳೆ ಚಲೋಕ್ ನೆನಪು ಮಾಡಿ ನೋಡಿ ನೀನು. ಅಲ್ಲ ನಾನು ಹೋಗಿ ರತ್ನ ಹೇಳ್ಬಿಡ್ತೀನಿ, ಲಕ್ಷ್ಮಕ್ಕನ್ನ ಕ್ವಾಣೆ ಹಾಕಿ ಬೀಗ ಹಾಕಂತ ಹೇಳ್ತೀನಿ. ಒಟ್ಟ ಒಂದನಿ ನೀರು ಕೊಡ್ಬೇಡ ಕೂಳು ಕೊಡ್ಬೇಡ ಅಂತ ಹೇಳ್ತೀನಿ. ಎಲ್ಲರೂ ಅಂತಿರ್ತಾರಲ್ಲ ಕೂಳು ನೀರು ಬಿಟ್ಟು ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿ ಅದೇನಂತಾರಲ್ಲ ಫಸ್ಟ್ ಇದ್ರಾಗ ಬಂದಿ ಪಾಸ್ ಆಗಿವಿ ಅಂತಾರಲ್ಲ ಹಂಗ ಈಕಿ ನಮ್ ಲಕ್ಷ್ಮಕ್ಕಗ ಒಟ್ಟ ಒಂದನಿ ನೀರು ಅನ್ನ ಏನೋ ಕೂಳು ಕೊಡ್ಲಾರ್ದಂಗ ಕ್ವಾಣೆಗಿಟ್ಟು ಬರೀ ಓದ್ಬೇಕು. ಓದಿ ನಮ್ ಲಕ್ಷ್ಮಕ್ಕನು ಫಸ್ಟ್ ಬರ್ಬೇಕು. ಹಂಗ ಬರಂಗ ನಾವ್ ಮಾಡ್ಬೇಕು. ಹೇಳ್ಬಿಡ್ತೀನಿ, ಒಟ್ಟ ಹೊರಗ ತೆಗಿಬಿಡಕಿನ್ನ ಕ್ವಾಣೆಗ ಇರ್ಲಿ ಒಮ್ಮಕ್ಳೆ ಪರೀಕ್ಷೆ ಟೈಮಿಗೆ ಹೊರ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಡ್ತೀನಿ. ಒಳಗ ಹಾಕಿ ಹಾಕಂತ ಹೇಳ್ಬಿಡ್ತೀನಿ. ಅಲ್ಲ ವಿಜ್ಜಿ, ಹಿಂಗಾದ್ರ ನಮ್ ಲಕ್ಷ್ಮಕ್ಕಗ ಒಂದಕ್ಕೆ ಹೋಗಕ್ಕ ಚರಿಗೆ ತಗೊಂಡು ಹೋಗಕ್ಕ ಹೆಂಗ್ ಮಾಡ್ಬೇಕು? ಮತ್ತೆ ಪಾಪ ಅದ್ ಎಕ್ಸಾಮ್ ಅಂದ್ರೆ ಏನೋ ಒಂದ್ ದಿವ್ಸಕ್ಕೆ ಆಗ ಮತ್ತನು ವರ್ಷಗಟ್ಲೆ ಇರ್ಬೇಕು ಅದಕ್ಕ. ಮತ್ತೆ ವರ್ಷಗಟ್ಲೆ ಅಂದ್ರ ಮತ್ತೆ ಹೆಂಗ ಪಾಪ ಹೆಂಗ್ ತಡ್ಕೊಂಡಿರ್ಬೇಕು ಆಕಿ? ಅಯ್ಯ ಜಯಕ್ಕ, ಅಲ್ಲ ಹೊಟ್ಟಿ ಕೂಳ
ಹಾಕಲ್ಲ ಅಂದ್ಮೇಲೆ ನೀರ ಕೊಡಲ್ಲ ಅಂದ್ಮೇಲೆ ಅವೆಲ್ಲ ಎಲ್ಲಿ ಬರ್ತಾವು? ಆಕಿದ್ ಏನಿದ್ರು ಬರೀ ಓದಾದ ಕಡೆ ಲಕ್ಷ್ಯ ಇರ್ಬೇಕು. ಓದು 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 ಒಂದೇ ಆಗಿರ್ಬೇಕು. ಊಟ ನಿದ್ದೆ ನೀರಿಳಿಕೆ ಒಂದಕ್ಕ ಪಂದಕ್ಕ ಏನಿರ್ಬಾರ್ದು. ಹಂಗಾಕಿ ಕೊನೆ ಬರೀ ಓದ್ಬೇಕು. ಆಕಿ CID ಆಫೀಸರ್ ಆಗಬೇಕು, ನಾವು ಮಾಡಬೇಕು. ಹಂಗ ಪಣ ತೊಟ್ಟು ಬಿಡೋಣ, ಶಪಥ ಮಾಡ್ಬಿಡೋಣ ಇವತ್ತಿಂದ. ಲಕ್ಷ್ಮಕ್ಕ, ಅಯ್ಯವ್ವ ಲಕ್ಷ್ಮಕ್ಕ ಏನಾಯ್ತು? ಯವ್ವ ಮೂಳ ಹತ್ತಿ ಬಿದ್ಬಿಟ್ಲಲ್ಲ ಯವ್ವ. ಅರೆ ಲಕ್ಷ್ಮಂದು ಅಕ್ಕ, ನಿಮ್ಗೆ ಏನಾಯ್ತು?